ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಸೌಜನ್ಯ ಕೇಸ್ಗೆ ಸಂಬಂಧಪಟ್ಟಂತೆ ಕೆಲವೊಬ್ಬರಲ್ಲಿ ಒಂದು ಗೊಂದಲ ಇತ್ತು. ಅದೇನೆಂದರೆ ಮಲ್ಲಿಕ್ ಜೈನ್, ಉದಯ್ ಜೈನ್ ಮತ್ತು ಧೀರಜ್ ಕೆಲ್ಲ ಎನ್ನುವಂಥವರ ಒಂದು ಮಂಪರು ಪರೀಕ್ಷೆ ಆಗಿದೆಯಾ? ಕೆಲವೊಬ್ರು ಹೇಳ್ತಾ ಇದ್ರು ಹೌದು ಅವರ ಮಂಪರ ಪರೀಕ್ಷೆ ಆಗಿದೆ, ಸಂತೋಷ್ ರಾವ್ ಅವರ ಮಂಪರು ಪರೀಕ್ಷೆ ಆಗಿಲ್ಲ. ಹಾಗಾಗಿ ಸಂತೋಷ್ ರಾವ್ ಅವರ ಮಂಪರು ಪರೀಕ್ಷೆ ಆದರೆ ಈ ಸೌಜನ್ಯ ಕೇಸ್ಗೆ ಒಂದು ಅಂತ್ಯ ಸಿಗತ್ತೆ ಮತ್ತು ಯಾರು ಈ ಕೆಟ್ಟ ಕೆಲಸವನ್ನು ಮಾಡಿದಾರಲ್ಲ, ಈ ಕೆಟ್ಟ ದುರಂತವನ್ನು ಮಾಡಿದಾರಲ್ಲ, ಅವರು ತನಿಖೆಯಿಂದ ಹೊರಗೆ ಬರುತ್ತೆ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದ್ರು. ಆದರೆ ಸೌಜನ್ಯ ಪರ ಇದ್ದವರು ಇಲ್ಲ, ಧೀರಜ್ ಕೆಲ್ಲ, ಮಲ್ಲಿಕ್ ಜೈನ್ ಮತ್ತು ಉದಯ್ ಜೈನ್ ಅವರಿಗೆ ಯಾವುದೇ ಕಾರಣಕ್ಕೂ ಈ ಮಂಪರು ಪರೀಕ್ಷೆ ಆಗಿಲ್ಲ, ಹಾಗಾಗಿ ಸಂತೋಷ್ ರಾವ್ ಅವರು ಕೂಡ ಮಂಪರು ಪರೀಕ್ಷೆ ಆಗಿಲ್ಲ ಎನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದ್ರು. ಆದರೆ ಇದರಿಂದ ಇದೀಗ ವಸಂತ್ ಗಿಳಿಯ ಅವರವರು ತಮ್ಮ ಒಂದು ಸಾಮಾಜಿಕ ಜಾಲತಾಣದ ಒಂದು ಪೋಸ್ಟ್ ಕೂಡ ಹಾಕಿದ್ದಾರೆ. ಆ ಪೋಸ್ಟ್ ಕೂಡ ಇದೀಗ ವೈರಲ್ ಆಗ್ತಿದೆ. ಹಾಗಾದರೆ ಸೌಜನ್ಯ ಕೇಸ್ಗೆ ಸಂಬಂಧಪಟ್ಟಂತೆ ಮತ್ತು ಈ ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟಂತೆ, ಜೊತೆಗೆ ಈ ಮಂಪರು ಪರೀಕ್ಷೆಗೆ ಸಂಬಂಧಪಟ್ಟಂತೆ ವಸಂತ್ ಗಿಳಿಯಾರವರು ಯಾವ ಪೋಸ್ಟನ್ನು ಹಂಚಿಕೊಂಡಿದ್ದಾರೆ, ಆ ಪೋಸ್ಟ್ನ ಸತ್ಯಾಸತ್ಯತೆ ಏನು, ಇವೆಲ್ಲವನ್ನು ನೋಡೋಣ. ಅದಕ್ಕಿಂತ ಮೊದಲು ಇಲ್ಲೇ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ಸೌಜನ್ಯ ಕೇಸ್ ಅಂದ ಕೂಡಲೇ CBI ರಿಪೋರ್ಟ್, CID ರಿಪೋರ್ಟ್ ಓದ್ಕೊಂಡವರಿಗೆ ಮಾತ್ರ ಸೌಜನ್ಯ ಕೇಸ್ ಏನಾಗಿದೆ, ಸೌಜನ್ಯ ಈ ಕೇಸ್ ಮತ್ತು ತನಿಖಾ ಹಂತದಲ್ಲಿ ಏನೆಲ್ಲ ಅಡ್ವರ್ಟ್ ಆಗಿದೆ ಅನ್ನೋದು ಅರ್ಥ ಆಗುತ್ತೆ. ಕೆಲವೊಬ್ರು ಏನಾಗುತ್ತೆ, ಸಾಮಾಜಿಕ ಜಾಲತಾಣ ಓದ್ಕೊಂಡ್ರು, ಕೆಲವು ಪೇಪರನ್ನು ಓದ್ಕೊಂಡ್ರು, ಕೆಲವು ಕಟಿಂಗ್ಸನ್ನು ಓದ್ಕೊಂಡ್ರು, ಕೆಲವು ಇಂಟರ್ವ್ಯೂಗಳನ್ನ ಓದ್ಕೊಂಡ್ರು, ಕೆಲವು ಸಂದರ್ಶನಗಳ ಒಂದು ಪ್ರಮುಖ ಪ್ರೋಮೋಗಳನ್ನು ನೋಡಿಕೊಂಡ್ರೆ ಮಾತ್ರ ಒಂದು ಬಯಾಸ್ ಆಗಿ ನಾವು ಥಿಂಕ್ ಮಾಡುವಂಥ ಸಾಧ್ಯತೆ ಇರುತ್ತೆ. 10,000 ಪುಟಗಳ ಒಂದು CBI ರಿಪೋರ್ಟ್ ಆಗಿರ್ಬೋದು, CID ರಿಪೋರ್ಟ್ ಆಗಿರ್ಬೋದು, ಮತ್ತು ಆ ತನಿಖಾ ಹಂತದಲ್ಲಿ ಯಾರ ಜೊತೆ, ಅಧಿಕಾರಿಗಳ ಜೊತೆ ಈ ಮಾತುಕತೆಯನ್ನು 10 ವರ್ಷಗಳನ್ನು ನಡೆಸ್ತಾ ಇರ್ತಾರಲ್ಲ, ಅವ್ರಿಗೆ ಮಾತ್ರ ಈ ತನಿಖೆಯ ಸತ್ಯಾಸತ್ಯತೆ ಮತ್ತು ಅಲ್ಲಿ ಏನಾಗಿದೆ ಅನ್ನುವಂಥ ಒಂದು ಅಪ್ಪಟ ಸತ್ಯ ಗೊತ್ತಿರುತ್ತೆ. ಹಾಗಾಗಿ ನಾವು ಕೂಡ ಕೆಲವೊಬ್ಬರಿಗೆ ಫೋನ್ ಮಾಡಿದಾಗ ಹೀಗೆ ಸಮಾಜದಲ್ಲಿ ಹರಿದಾಡ್ತಿದೆ. ಸೌಜನ್ಯ ಕೇಸ್ಗೆ ಸಂಬಂಧಪಟ್ಟಂತೆ ಧೀರಜ್ ಕೆಲ್ಲ, ಮಲ್ಲಿಕ್ ಜೈನ್ ಮತ್ತು ಉದಯ್ ಜೈನ್ ಅವರಿಗೆ ಯಾವುದೇ ಕಾರಣಕ್ಕೂ ಈ ಮಂಪರು ಪರೀಕ್ಷೆ ಆಗಿಲ್ಲ ಎನ್ನುವಂಥ ವಾದವನ್ನು ಒಂದು ತಂಡದವರು ಹೇಳ್ತಾ ಇದ್ದಾರೆ. ಹಾಗಾಗಿ ಅದಕ್ಕೆ ಪೂರಕವಂತೆ ಸೌಜನ್ಯ ಕೇಸ್ನಲ್ಲಿ ಯಾರ ಮಂಪರು ಪರೀಕ್ಷೆನೇ ಆಗಿಲ್ಲ ಅಂದರೆ ಈ ಧರ್ಮಸ್ಥಳದ ಪರವಾಗಿದ್ದಂಥವ್ರು ಮತ್ತು ಸೌಜನ್ಯ ಕೇಸ್ಗೆ ಸಂಬಂಧಪಟ್ಟಂತೆ ಕೆಲವೊಂದು ಪಂಗಡದವರು ಹೇಳ್ತಾ ಇದ್ರು, ಇಲ್ಲ ಸಂತೋಷ್ ರಾವಿ ಅಪರಾಧಿ, ಅವರ ಮಂಪರು ಪರೀಕ್ಷೆ ಆಗಿಲ್ಲ. ಒಂದು ವೇಳೆ ಅವರ ಮಂಪರು ಪರೀಕ್ಷೆ ಆಗಿದ್ರೆ ಅವರು ಸತ್ಯವನ್ನು ಒಪ್ಕೋತಿದ್ರು ಸೌಜನ್ಯ ಕೇಸ್ನಲ್ಲಿ ಎನ್ನುವಂಥ ವಾದವನ್ನು ಒಂದು ಪಂಗಡದವರು ಹೇಳ್ತಾ ಇದ್ರು. ಆದರೆ ಅದಕ್ಕೆ ಪ್ರತ್ಯುತ್ತರ ಎಂಬಂತೆ ಇಲ್ಲ, ಯಾರ ಮಂಪರು ಪರೀಕ್ಷೆ ಆಗಿಲ್ಲ ಅಂದರೆ ಈ ಸಂತೋಷ್ ರಾವ್ ಅಪರಾಧಿ ಎನ್ನುವಂಥ ತಂಡದವರು ಹೇಳ್ತಾ ಇದ್ರು. ಸಂತೋಷ್ ರಾವ್ ಅವರ ಒಂದು ಮಂಪರು ಪರೀಕ್ಷೆ ಆಗಿಲ್ಲ, ಕೇವಲ ಧೀರಜ್ ಕೆಲ್ಲ, ಮಲ್ಲಿಕ್ ಜೈನ್ ಮತ್ತು ಉದಯ್ ಜೈನ್ ಅವರ ಮಂಪರು ಪರೀಕ್ಷೆ ಮಾತ್ರ ಆಗಿದೆ. ಆ ಮಂಪರು ಪರೀಕ್ಷೆಯಲ್ಲಿ ಅವರಿಗೂ ಕೂಡ ತನಿಖಾ ತಂಡಕ್ಕೂ ಕೂಡ ಸತ್ಯ ಗೊತ್ತಿದೆ, ಅವರು ಅಲ್ಲಿ ಅಂಥ ಕೆಲಸವನ್ನು ಮಾಡಿಲ್ಲ. ಹಾಗಾಗಿ ಒಂದು ವೇಳೆ ಸಂತೋಷ್ ರಾವ್ ಅವರ ಮಂಪರು ಪರೀಕ್ಷೆಯನ್ನು ಮಾಡಿದರೆ ಅಲ್ಲಿ ಸತ್ಯಾಸತ್ಯತೆ ಹೊರಗೆ ಬರ್ತಿತ್ತು ಎನ್ನುವಂಥ ವಾದವನ್ನು ಒಂದು ಪಂಗಡದವರು ಮಾಡ್ತಿದ್ರು. ಅದಕ್ಕೆ ತದ್ವಿರುದ್ಧವೆಂಬಂತೆ ಸೌಜನ್ಯಗೆ ಅತ್ಯಾಚಾರ ಆಗಿದೆ, ಕೊಲೆಯಾಗಿದೆ ಮತ್ತು ದೊಡ್ಡ ಪ್ರಭಾವಿಗಳೇ ಆ ಕೆಲಸವನ್ನು ಮಾಡಿದ್ದಾರೆ. ಹಾಗಾಗಿ ಅಲ್ಲಿ ಯಾರ ಮಂಪರು ಪರೀಕ್ಷೆಯೂ ಆಗಿಲ್ಲ. ಧೀರಜ್ ಕೆಲ್ಲ ಆಗಿರ್ಬೋದು, ಮಲ್ಲಿಕ್ ಜೈನ್ ಮತ್ತು ಉದಯ್ ಜೈನ್ ಅವರ ಯಾರ ಜೊತೆಗೆ ಸಂತೋಷ್ ರಾವ್ ಅವರ ಯಾರ ಒಂದು ಮಂಪರು ಪರೀಕ್ಷೆ ಆಗಿರಲಿಲ್ಲ. ಹಾಗಾಗಿ ಅಲ್ಲಿ ಸೌಜನ್ಯ ಕೇಸ್ಗೆ ಸಂಬಂಧಪಟ್ಟಂತೆ ಯಾವ ಒಬ್ಬ ವ್ಯಕ್ತಿಯ ಮಂಪರು ಪರೀಕ್ಷೆ ಆಗಿಲ್ಲ. ಯಾಕಂದರೆ ಆ ವ್ಯಕ್ತಿಗಳ ಪರ್ಮಿಷನ್ ಇಲ್ಲದೆ ನಾವು ಮಂಪರು ಪರೀಕ್ಷೆ ಮಾಡಲಿಕ್ಕಾಗಲ್ಲ ಎನ್ನುವುದು ಕೂಡ ತನಿಖಾ ತಂಡದಲ್ಲಿ ವರದಿ ಆಗುತ್ತೆ. ಹಾಗಾಗಿ ಇಲ್ಲಿ ಯಾರ ಒಂದು ಮಂಪರು ಪರೀಕ್ಷೆ ಆಗಿಲ್ಲ ಅನ್ನುವಂಥ ಪ್ರತ್ಯುತ್ತರವನ್ನು ಕೊಡ್ತಾ ಇದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಇದೀಗ ಪತ್ರಕರ್ತ ವಸಂತ್ ಗಿಳಿಯಾರ್ ಅಂದ ಕೂಡಲೇ ನಮಗೆಲ್ಲ ಅರ್ಥ ಆಗುತ್ತೆ. ಧರ್ಮಸ್ಥಳ ಕೇಸ್ ಇದೆಯಲ್ಲ, ಈಗ ನಡೀತಾ ಇರುವಂಥ ಧರ್ಮಸ್ಥಳ ಕೇಸನ್ನು ಕಟ್ಟುನಿಟ್ಟಾಗಿ ಧೈರ್ಯವಾಗಿ ನಿಂತ್ಕೊಂಡು ಒಬ್ಬ ಯೋಧನಂತೆ ಸ್ಟ್ಯಾಂಡ್ ತೆಗೆದುಕೊಂಡಂಥ, ತನ್ನ ವೈಯಕ್ತಿಕ ದಾಳಿ ಆದರೂ ಕೂಡ ಧರ್ಮಸ್ಥಳದ ಪರವಾಗಿ ನಿಂತಹ ಒಬ್ಬ ವ್ಯಕ್ತಿ ಅಂದರೆ ಅದು ವಸಂತ್ ಗಿಳಿಯಾರ್. ನೋಡಿ, ಹೋರಾಟ ಅಂದ್ಕೂಳೆ ಪರ ಇರುತ್ತೆ, ವಿರೋಧ ಇರುತ್ತೆ. ಸೌಜನ್ಯಗೆ ಸಂಬಂಧಪಟ್ಟಂತೆ ಸೌಜನ್ಯ ಪರ ಹೋರಾಟ ಮಾಡ್ತಿದ್ದಾರೆ. ಅಲ್ಲಿ ಗಿರೀಶ್ ಮಟ್ಟಣ್ಣ, ತಿಮ್ರೋಡಿ, ಜಯಂತಿ, ಹೀಗೆ ಅನೇಕರು ಹೋರಾಟ ಮಾಡ್ತಿದ್ದಾರೆ. ಧರ್ಮಸ್ಥಳದ ಪರವಾಗಿ ವಸಂತ್ ಗಿಳಿಯಾರ್ ಮತ್ತು ಕಿರಿಕೀರ್ತಿ ಹೋರಾಟ ಮಾಡ್ತಿದ್ದಾರೆ. ಅವರಿಗೆ ಅನೇಕ BJP ಮುಖಂಡರು ಹೋರಾಟ ಮಾಡ್ತಿದ್ದಾರೆ. ಪ್ರತಿ ಹೋರಾಟ ಇದ್ದಿರಬೇಕು, ಅದು ಅವರವರ ವೈಯಕ್ತಿಕ. ಆದರೆ ಇಲ್ಲಿ ಬಂದಂಥ ಒಂದು ಪ್ರಮುಖ ವಿಷಯ ಅಂದರೆ ಧೀರಜ್ ಕೆಲ್ಲ, ಮಲ್ಲಿಕ್ ಜೈನ್ ಮತ್ತು ಉದಯ್ ಜೈನ್ ಅವರಿಗೆ ಮಂಪರು ಪರೀಕ್ಷೆ ಆಗಿಲ್ಲ ಎನ್ನುವಂಥ ವಾದವನ್ನು ಒಂದು ತಂಡದವ್ರು ಮಾಡ್ತಿದ್ರು. ಆದರೆ ಮತ್ತೊಂದು ತಂಡದವ್ರು ಇಲ್ಲ, ಧೀರಜ್ ಕೆಲ್ಲ, ಮಲ್ಲಿಕ್ ಜೈನ್ ಮತ್ತು ಉದಯ್ ಜೈನ್ ಅವರ ಮಂಪರು ಪರೀಕ್ಷೆ ಆಗಿದೆ, ಆದರೆ ಸಂತೋಷ್ ರಾವ್ ಅವರ ಮಂಪರು ಪರೀಕ್ಷೆ ಆಗಿಲ್ಲ ಎನ್ನುವಂಥ ಒಂದು ವಾದವನ್ನು ಮಾಡ್ತಿದ್ರು. ಆದರೆ ಇದೀಗ ವಸಂತ್ ಗಿಳಿಯಾರ್ ಅವರು ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಒಂದು ರಿಪೋರ್ಟನ್ನು ಹಂಚಿಕೊಂಡಿದ್ದಾರೆ. ಆ ರಿಪೋರ್ಟ್ ಇದೀಗ ಸದ್ದು ಮಾಡ್ತಾ ಇದೆ ಮತ್ತು ಮತ್ತೊಂದು ತಂಡದವರು ಕೂಡ ಇದು ಬೇರೆ ಬೇರೆ ಥರದ ಒಂದು ವ್ಯಾಖ್ಯಾನವನ್ನು ಕೊಡ್ತಾ ಇದ್ದಾರೆ. ಹಾಗಾದರೆ ವಸಂತ್ ಗಿಳಿಯಾರ್ ಅವರು ಹಂಚಿಕೊಂಡ ಪೋಸ್ಟ್ ರಿಪೋರ್ಟ್ ಇದೆಯಲ್ಲ, ಅದರ ಕೆಲವೊಂದು ವಾಕ್ಯಗಳನ್ನು ಕೂಡ ಹೈಲೈಟ್ ಮಾಡಿದ್ದಾರೆ. ಒಂದು ತಂಡದವರು ಹೇಳುವಂತೆ ಮಲ್ಲಿಕ್ ಜೈನ್, ಉದಯ್ ಜೈನ್ ಮತ್ತು ಧೀರಜ್ ಕೆಲ್ಲ ಅವರ ಮಂಪರು ಪರೀಕ್ಷೆ ಆಗಿಲ್ಲ ಎನ್ನುವಂಥ ವಾದದ ನಡುವೆ ಸ್ವತಃ ಧೀರಜ್ ಜೈನ್ ಅವರು RTI ಮುಖಾಂತರ ಒಂದು ಅಪ್ಲಿಕೇಶನ್ ಹಾಕಿರ್ತಾರೆ. ನೋಡಿ, ಹೀಗಾಗಿದೆ, ನಮ್ಮ ಒಂದು RTI ಮುಖಾಂತರ ನಮ್ಮ ಮಂಪರು ಪರೀಕ್ಷೆಯ ಡೀಟೇಲನ್ನು ಕೊಡಿ ಎನ್ನುವಂಥ ಒಂದು ಅಪ್ಲಿಕೇಶನನ್ನು
ಕಳೆದ ಮಾರ್ಚಲ್ಲಿ ಹಾಕಿರ್ತಾರೆ. ಕಳೆದ ಮಾರ್ಚ್ 3ರಂದು ಅಂದರೆ 2025 ಕಳೆದ ಮಾರ್ಚಲ್ಲಿ ಅವ್ರು ಅಪ್ಲಿಕೇಶನ್ ಹಾಕಿರ್ತಾರೆ. ಅದಕ್ಕೆ ರಿಪ್ಲೈ ಕೊಟ್ಟಂಥ CBI ಚೆನ್ನೈನ ಒಂದು ತಂಡ ಕೂಡ ಹೌದು ನೀವು ಕೊಟ್ಟಂಥ ಒಂದು ಅಪ್ಲಿಕೇಶನ್ ನಮ್ಮ ಹತ್ರ ಇದೆ, ಹಾಗಾಗಿ ನಾವು ನಿಮಗೆ RTI ಮುಖಾಂತರ ಒಂದು ದೃಢೀಕರಣವನ್ನು ಕೊಡ್ತೇವೆ ಅನ್ನುವಂಥ ಪತ್ರವನ್ನು ವಸಂತ್ ಗಿಳಿಯಾರ್ ಅವರು ತಮ್ಮ ಸಾಮಾಜಿಕ ಪೋಸ್ಟ್ನಲ್ಲಿ ಹಾಕ್ಕೊಂಡು ಅದಕ್ಕೆ ಕೆಲವೊಂದು ವಾಕ್ಯಗಳನ್ನು ಸೇರಿಸಿಕೊಂಡಿದ್ದಾರೆ. ಅದೇನೆಂದರೆ ಧೀರಜ್ ಜೈನ್ ಅವರು CBIಗೆ ಬರೆದಂಥ ಅಥವಾ RTIಗೆ ಬರೆದಂಥ ಒಂದು ಪತ್ರದಲ್ಲಿ RTI ಕೂಡ ಅವರ ಒಂದು ಅಂದರೆ ಧೀರಜ್ ಕೆಲ್ಲಾ, ಮಲ್ಲಿಕ್ ಜೈನ್ ಮತ್ತು ಉದಯ್ ಜೈನ್ ಅವರ ಮಂಪರ್ ಪರೀಕ್ಷೆ ಆಗಿದೆ ಎನ್ನುವಂಥ ಉತ್ತರ ಕೊಟ್ಟಿದೆ. ಹಾಗಾಗಿ ಸೌಜನ್ಯ ಕೇಸ್ಗೂ ಮತ್ತು ಧೀರಜ್ ಕೆಲ್ಲಾ, ಮಲ್ಲಿಕ್ ಜೈನ್ ಮತ್ತು ಉದಯ್ ಜೈನ್ ಅವರಿಗೂ ಯಾವುದೇ ಸಂಬಂಧ ಇಲ್ಲ. ಹಾಗಾಗಿ ಈ ಸಂತೋಷ್ ರಾವ್ ಎನ್ನುವಂಥ ವ್ಯಕ್ತಿಯ ಮಂಪರ್ ಪರೀಕ್ಷೆ ಆಗಲೇಬೇಕು ಮತ್ತು ಸೌಜನ್ಯ ಕೇಸ್ ಅನ್ನುವಂಥ ಬಾಯಿ ಬಡ್ಕೋತಾ ಇರುವಂಥ ಒಂದು ತಂಡಕ್ಕೆ ಇದೀಗ ಅವರ ಒಂದು ಮುಖವಾಡ ಕಳಿಸಿದೆ. ಇದರ ಜೊತೆಗೆ ಸಂತೋಷ್ ರಾವ್ ಅವರ ಮಂಪರ್ ಪರೀಕ್ಷೆ ಆದರೆ ಸೌಜನ್ಯ ಕೇಸ್ಗೂ ಮತ್ತು ಸಂತೋಷ್ ರಾವ್ ಅವರಿಗೂ ಯಾವ ಥರದ ಸಂಬಂಧ ಇದೆ ಎನ್ನುವಂಥ ಒಂದು ಸತ್ಯಾಸತ್ಯತೆ ಹೊರಗೆ ಬರುತ್ತೆ ಮತ್ತು ಸಂತೋಷ್ ರಾವ್ ರಕ್ಷಣಾ ವೇದಿಕೆಯ ಮುಖವಾಡ ಕೂಡ ಕಳಿಸುತ್ತೆ ಎನ್ನುವಂಥ ಒಂದು ಪೋಸ್ಟ್ ಕೂಡ ಇದೀಗ ಮಾಡಿಕೊಂಡಿದ್ದಾರೆ. ಹಾಗಾಗಿ ಈಗ ಸೌಜನ್ಯ ಪರ ಹೋರಾಟಗಾರರು ಮತ್ತು ವಸಂತ್ ಗಿಳಿಯಾರ್ ಅವರ ನಡುವೆ ವಾಗ್ಯುದ್ಧ ಅದು ಈಗ ತಾರಕಕ್ಕೇರಿದೆ. ಜೊತೆಗೆ ಈ ಎರಡು ತಂಡಗಳ ನಡುವಿನ ವಾಕ್ಸಮರ ಎಷ್ಟರ ಮಟ್ಟಿಗೆ ಹೋಗಿದೆ ಅಂದರೆ ಒಬ್ಬರು ಮತ್ತು ಮತ್ತೊಬ್ಬರ ಮೇಲೆ ವೈಯಕ್ತಿಕ ದಾಳಿಗೆ ಇಳಿಯುವಂಥ ಒಂದು ಹಂತಕ್ಕೆ ಹೋಗ್ಬಿಟ್ಟಿದೆ. ಏನಾದರೂ ತಿಮ್ರೋಡ್ ಅವರಿಗೆ ನೋಟಿಸ್ ಕೊಟ್ಟರೆ ಈ ಕಡೆಯವರು ಏನಾದರೂ ಒಂದು ಪೋಸ್ಟ್ ಹಾಕುತ್ತಾರೆ. ಒಂದು ವೇಳೆ ವಸಂತ್ ಗಿಳಿಯಾರ್ ಅವರಿಗೆ ಹಿನ್ನಡೆ ಆದರೆ ಆ ಕಡೆಯವರು ಮತ್ತೊಂದು ಪೋಸ್ಟ್ ಹಾಕೊಂಡು ಇಬ್ಬರ ವೈಯಕ್ತಿಕ ಚಾರಿತ್ರ್ಯವನ್ನು ಹರಣ ಮಾಡುವ ನಿಟ್ಟಿನಲ್ಲಿ ಎರಡೂ ತಂಡದವರು ಕೂಡ ಇದೀಗ ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಆದರೆ ಇದೀಗ ಸಂತೋಷ್ ರಾವ್ ಅವ್ರನ್ನ CBI ಕೂಡ ನಿರಪರಾಧಿ ಎನ್ನುವಂಥ ದೃಷ್ಟಿಯಲ್ಲಿ ಅಂದರೆ ಲ್ಯಾಕ್ ಆಫ್ ಎವಿಡೆನ್ಸ್ ಅಥವಾ ಈ ಶಾರ್ಟೇಜ್ ಆಫ್ ಎವಿಡೆನ್ಸ್ ನಂತರ ಆ ದೃಷ್ಟಿಯಲ್ಲಿ ಸಂತೋಷ್ ರಾವ್ ಅವ್ರನ್ನು ಕೂಡ ಬಿಟ್ಟು ಕಳಿಸಿತ್ತು. ಅವರಿಗೆ 7 ವರ್ಷ ಜೈಲು ಕೂಡ ಆಗಿತ್ತು ಸೌಜನ್ಯ ಅವರ ಕೇಸಲ್ಲಿ. ಅದಾದ ನಂತರ ತನಿಖೆಯಲ್ಲಿ ಅಂದರೆ ಸಾಕ್ಷಿಗಳ ಆಧಾರದ ಕೊರತೆಯಲ್ಲಿ ಸಂತೋಷ್ ರಾವ್ ಅವರನ್ನು ನಾವು ಅಪರಾಧಿ ಎನ್ನುವಂಥ ಹೇಳಿಕೆಯನ್ನು ಕೊಡಲಿಕ್ಕಾಗಲ್ಲ ಮತ್ತು ಅವರನ್ನು ಅಪರಾಧಿ ಎನ್ನುವಂಥ ಮಟ್ಟಕ್ಕೆ ಅಥವಾ ಅಪರಾಧಿ ಎನ್ನುವಂಥ ಪಟ್ಟಕ್ಕೆ ಕಟ್ಟಲಿಕ್ಕಾಗಲ್ಲ ಎನ್ನುವಂಥ ಒಂದು ಸಾಕ್ಷ್ಯಾಧಾರದ ಕೊರತೆಯಲ್ಲಿ ಅವರನ್ನು ನಿರಪರಾಧಿ ಅಲ್ಲ ಅಂದರೆ ನಿರಪರಾಧಿಕ್ಕಿಂತ ಅವರ ಸಾಕ್ಷ್ಯಾಧಾರಗಳ ಕೊರತೆಯಲ್ಲಿ ಅವರನ್ನು ಬಿಟ್ಟು ಕಳಿಸ್ತೀವಿ ಅನ್ನುವಂಥ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದೆ ಅನ್ನೋದು ಕೂಡ ಈಗ ಹರಿದಾಡ್ತಿತ್ತು. ಆದರೆ ಮತ್ತೊಬ್ಬರು ಪೊಲೀಸ್ ಅಧಿಕಾರಿ ಹೇಳೋಕೆ ಮುಖಾಂತರ ತಾನು ಕೂಡ CBI ರಿಪೋರ್ಟನ್ನು ಓದಿದ್ದೀನಿ ಅಂದರೆ ಮಾಲ್ಗತ್ತಿ ರಿಟೈರ್ಡ್ DYSP ಅವರು ಹೇಳುವ ಪ್ರಕಾರ ನಾನು ಕೂಡ ಒಂದು ರಿಪೋರ್ಟನ್ನು ಓದ್ಕೊಂಡಿದ್ದೆ. ಅದರಲ್ಲಿ ಯಾಕೆ ಸಂತೋಷ್ ರಾವ್ ಅನ್ನುವಂಥ ವ್ಯಕ್ತಿಯನ್ನು ಈ ಕೇಸಲ್ಲಿ ಸಿಕ್ಕಾಕ್ಸ್ಕೊಂಡ್ರಿ, ಅವರನ್ನು ಸರಳವಾಗಿ ಬಿಟ್ಟು ಕಳಿಸಬೇಕು ಎನ್ನುವಂಥ ಮಾತನ್ನು ಕೂಡ ರಿಪೋರ್ಟ್ನಲ್ಲಿ ಇದೆ ಅನ್ನುವಂಥ ಮಾತನ್ನು ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂಡ ಒಂದು ಈ ಸಂದರ್ಶನ ಹೇಳಿದ್ದನ್ನು ನಾವು ಇಲ್ಲಿ ನೆನಪಿಸ್ಕೊಳ್ಬೋದು. ಒಟ್ಟಾರೆಯಾಗಿ ಸೌಜನ್ಯ ಕೇಸ್ ಕಳೆದ 12-13 ವರ್ಷಗಳಿಂದ ಎಷ್ಟು ದೊಡ್ಡದಾದಂಥ ನಿಗೂಢತೆಯನ್ನು ಕಾಪಾಡಿಕೊಂಡಿದೆ ಅಂದರೆ ಎಲ್ಲೂ ಕೂಡ ಯಾರು ಕೂಡ ಇದರ ಕಾರಣೀಕರ್ತರು ಯಾರು ಅನ್ನೋದು ಕೂಡ ಇಲ್ಲೇ ತನಕ ಅರ್ಥ ಆಗದಿರುವಷ್ಟು ಒಂದು ನಿಗೂಢತೆಯನ್ನು ಕಾಪಾಡಿಕೊಂಡಿದೆ. ಅದಕ್ಕೆ ಮೂಲವಾದ ಕಾರಣ ಅದೇನೆಂದರೆ ಸೌಜನ್ಯಳ ಕೊಲೆಯಾದಾಗ ಅವರ ಸ್ಯಾಂಪಲ್ಸ್ ಕಲೆಕ್ಟ್ ಮಾಡಬೇಕಿತ್ತು, ಅದು ಸರಿಯಾಗಿ ಕಲೆಕ್ಟ್ ಆಗಿಲ್ಲ ಮತ್ತು ಆ ಒಂದು ಪೋಸ್ಟ್ ಮಾರ್ಟಮ್ ರಿಪೋರ್ಟಲ್ಲಿ ಯಾವುದೂ ಕೂಡ ಸರಿಯಾಗಿಲ್ಲ. ಹಾಗಾಗಿ ಯಾವುದೇ ಎನ್ಕ್ವೈರಿ ಕಂಡಕ್ಟ್ ಮಾಡಿದ್ರು ಕೂಡ ಯಾರು ಏನೇ ಮಾಡಿದ್ರು ಕೂಡ ಸೌಜನ್ಯಳಿಗೆ ನ್ಯಾಯ ಸಿಗಲ್ಲ ಎನ್ನುವಂಥ ಒಂದು ಮಾತು ಇದೀಗ ಸತ್ಯ ಆಗ್ತಾ ಇದೆ ಅನ್ನೋದು ಕೂಡ ಇದೀಗ ಬಹಿರಂಗವಾಗ್ತಿದೆ. ನಿಜವಾಗಿಯೂ ಅನ್ಯಾಯ ಮಾಡಿದವರಿಗೆ ಶಿಕ್ಷೆ ಆಗಲೇಬೇಕಿತ್ತು. ಆದರೆ ಅನ್ಯಾಯ ಮಾಡಿದವರ ಈ ಸಾಕ್ಷ್ಯ ನಾಶ ಇದೆಯಲ್ಲ ಅದು ಈಗ ಅಧಿಕಾರಿಗಳು ಮಾಡಿದರು, ಅಲ್ಲಿನ ಅವಾಗಿನ ತನಿಖಾಧಿಕಾರಿಗಳು ಮಾಡಿದರು. ಎಲ್ಲವೂ ಕೂಡ ತನಿಖೆ ಮಾಡಬೇಕಂದ್ರೆ ಆ ತನಿಖೆಯಲ್ಲಿ ಸ್ಯಾಂಪಲ್ಸೇ ಸಿಗ್ತಾ ಇಲ್ಲ. ಇದು ಈಗ ದೊಡ್ಡ ಮಟ್ಟಿನ ಸವಾಲಾಗಿದೆ ಮತ್ತು ಈ ನಿಗೂಢತೆ ಮತ್ತು ಮುಂದುವರಿಸ್ಕೊಂಡು ಹೋಗ್ತಾ ಇದೆ. ಏನೇ ಆಗಲಿ ಸಂತೋಷ್ ರಾವ್ ಅವರಿಗೆ ಮಂಪರ್ ಪರೀಕ್ಷೆ ಆಗಿಲ್ಲ, ಧೀರಜ್ ಕೆಲ್ಲಾ, ಮಲ್ಲಿಕ್ ಜೈನ್ ಮತ್ತು ಉದಯ್ ಜೈನ್ ಅವರಿಗೆ ಮಂಪರ್ ಪರೀಕ್ಷೆ ಆಗಿದೆ ಎನ್ನುವುದು ಇದೀಗ ವಸಂತ್ ಗಿಳಿಯಾರ್ ಅವರ ವಾದ ಮತ್ತು ಅವರಿಗೆ ಸಿಕ್ಕಂಥ ಒಂದು ಡಾಕ್ಯುಮೆಂಟ್ಸ್ ಅಲ್ಲಿ ಅವರು ವಾದವನ್ನು ಮಾಡ್ತಾ ಇದ್ದಾರೆ. ಇದಾಗಿತ್ತು ಇವತ್ತು ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.